ಸುಂದರವಾದ ತಾಣಗಳು ಎಲ್ಲಿ ಅಂತ ಕೇಳಿದರೆ ಉತ್ತರ ಕನ್ನಡದ ಮೂಲೆ ಮೂಲೆಯಲ್ಲಿಯೂ ಇದೆ. ಅದರಲ್ಲಿ ನಮ್ಮ ಯಲ್ಲಾಪುರ ಅಗ್ರಗಣ್ಯ ಸ್ಥಾನವನ್ನು ಸ್ವೀಕರಿಸುತ್ತೆ. ಯಾರಾದರೂ ಯಲ್ಲಾಪುರದಲ್ಲಿ ಏನಿದೆ ಅಂತ ಕೇಳಿದರೆ ಅವರಿಗೆ ಈ ವಿಡಿಯೋನ ತೋರಿಸಿ ಕೇಳಿ. ಭಕ್ತಿಯಿಂದ ಬರೋರಿಗೆ ಗಂಟೆ ಗಣಪತಿ ದೇವಸ್ಥಾನ, ದಟ್ಟವಾದ ಅರಣ್ಯದಲ್ಲಿ ಗಾಡಿ ಓಡಿಸೋ ಆ ಎಕ್ಸ್ಪೀರಿಯನ್ಸ್, ವ್ಯೂ ಪಾಯಿಂಟ್ ಬೇಕು ಅಂದರೆ ಜೇನುಕಲ್ಲು ಗುಡ್ಡ, ವರ್ಷದ ದೀರ್ಘಕಾಲದವರೆಗೂ ಹರಿಯೋ ಸಾತೋಡಿ ಫಾಲ್ಸ್, 2 ತಾಲೂಕುಗಳನ್ನು ಒಂದುಗೂಡಿಸೋ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್. ಇನ್ನೂ ಹೇಳ್ತಾ ಹೋದರೆ ತುಂಬಾ ಇದೆ, ಆದರೆ ಒಂದು ದಿನದಲ್ಲಿ ಕವರ್ ಮಾಡುವಂಥ ಪ್ಲೇಸ್ಗಳು ಇಷ್ಟು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸ್ವಾಗತ ನನ್ನ ಹೊಸ ವಿಡಿಯೋಗೆ. ನಾವೀಗ ಯಲ್ಲಾಪುರದಲ್ಲಿದ್ದೇವೆ. ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗುವ ಅಂತ ಯೋಚನೆ ಮಾಡಿದ್ದು. ಸೊ ನಮಗಿಲ್ಲಿ ಬರುವಾಗ ಫಸ್ಟ್ ಸಿಗೋದೆ ಈ ಒಂದು ಗಂಟೆ ಗಣಪತಿ ದೇವಸ್ಥಾನ. ಸೊ ಇಲ್ಲಿಂದನೇ ಹೋಗಬೇಕು. ಬನ್ನಿ ಹೋಗುವ. ಇದು ಪ್ರವೇಶ ದ್ವಾರ. ಹಾಗೆ ನೋಡಿ ಅಲ್ಲಿ ಎಷ್ಟು ಗಂಟೆ ಕಟ್ಟಿಟ್ಟಾರಂದರೆ ಎಲ್ಲದಕ್ಕೂ ಒಂದೊಂದು ಗಂಟೆ. ಸೊ ಸುಮಾರು ಜನ ಹೋಗ್ತಿದ್ದಾರೆ. ಇವತ್ತು ಸಂಡೇ, ನನ್ನ ಲೆಕ್ಕ ರಶ್ ಇರ್ಬೋದು. ನೋಡುವ ಯಾಕೆ ಗಂಟೆ ಕೊಡೋದು, ಏನಿದು ಯಂತ್ರ ಸಲ? ಹಾಂ, ಅಲ್ಲ ಏನು ಹರಕೆ ಮಾಡ್ಕೊಂಡ್ರೆ ಮಾತ್ರ ಕೊಡ್ಬೋದು. ಏನು ಯಾವ ಸೈಜಿಂದ ಅಂದರೆ ಈಗ ಇಲ್ಲಿ ಬೇರೆ ಬೇರೆ ಸೈಜ್ ಉಂಟಲ್ಲ ಸುಮಾರು. ನೀವು ಇಂತೆ ಹರಕೆ ಮಾಡ್ಬೇಕಂದ್ರೆ ಕೆ ಜಿ ಕೊಡ್ತೀವಿ, 2 kg ಕೊಡ್ತೀನಿ ಹೇಳಲ್ಲ. ಹಾಂ, ಗಂಟೆ. ಹಾಂ, ನೀವು ಇದು ಕೊಟ್ಟರು ಗಂಟೆನೇ, ಇದು ಕೊಟ್ಟರು ಗಂಟೆನೇ. ಹಾಂ, ಅಂದರೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಕೊಡೋದು. ಅಲ್ಲ ಈಗೆಂತ, ಈಗ ಮೊದಲೇ ಕೊಡಬೇಕಾ ಇಲ್ಲ ಕಟ್ಟಿ ಆಮೇಲೆ ಹರಕೆ ಮಾಡ್ಕೊಳ್ಬೇಕಾ, ಅಥವಾ ಹರಕೆ ಮಾಡಾದ್ಮೇಲೆ ನಿಮ್ಮ ಮನಸ್ಸಿಗೆ ಹ್ಯಾಂಗೆ ಕಳಿಸ್ರೆ ಹಂಗೆ ಮಾಡ್ಲಿಕ್ಕೆ? ಹಾಂ ಹಾಂ, ಹರಕೆ ಮಾಡ್ಕೊಂಡು ಕೊಟ್ಟರು ನಡೀತದೆ, ಹಾಂ. ಹರಕೆ ಮಾಡಲು ಕೊಟ್ಟರು ನಡೀತದೆ. ಗಾಯ್ಸ್ ಇಲ್ಲಿ ಹೆಂಗಂದರೆ ಕೆಲವರು ಹರಕೆ ಕಟ್ಕೊಳ್ತಾರಂತೆ. ಅಂದರೆ ನಾನು ನಿನಗೆ ಒಂದು ಗಂಟೆನ ಕೊಡ್ತೆ, ನನಗೆ ಇಂಥದ್ದೊಂದು ಕೆಲಸ ಆಗಬೇಕು ಅಂತ. ಸೊ ನಾನು ಸಣ್ಣ ಗಂಟೆ ತಗೊಂಡೆ. ನಾನು ಫಸ್ಟ್ ಟೈಮ್ ಬರ್ತಿರುತ್ತೆ ಈ ಟೆಂಪಲ್ಗೆ, ಆದರೂ ಇರಲಿ ಅಂತ ಒಂದು ಗಂಟೆ ತಗೊಂಡೆ. ನಾನು ಅಡ್ವಾನ್ಸ್ ಎಲ್ಲ ಇಲ್ಲ. ಸೊ ಫಸ್ಟಿಗೆ ದೇವ್ರ ಹತ್ರ ಯಾವುದು ಸಾಲ ಬೇಡ ಅಂದ್ಕೊಂಡೆ ಗಂಟೆ ಕಟ್ಟೆ ಹರಕೆ ಹೇಳ್ಕೊತಿದ್ದಾನೆ. ನೋಡುವ, ಕೆಲಸ ಆದರೆ ಇನ್ನೊಂದು ಸಾರಿ ಬರುತ್ತೆ. ಗಂಟೆ ಗಣಪತಿ ದೇವಸ್ಥಾನ ಅಂತ ಹೇಳುವಾಗ ನನ್ನ ಥಾಟ್ ಹೆಂಗಿತ್ತು ಅಂದರೆ, ಓಪನ್ ದೇವಸ್ಥಾನ ಇರ್ತದೆ, ಅಲ್ಲಿ ಸುಮಾರು ಗಂಟೆ ಕಟ್ಟಿಡ್ತರು ಅಂತ ಆ ಥರ ಎಲ್ಲ ನನ್ನ ವಿಜುವಲ್ಸ್ ಇತ್ತು. ಬಟ್ ಇಲ್ಲಿ ಆ ಥರ ಇಲ್ಲ. ಟೆಂಪಲ್ ಮಸ್ತ್ ಉಂಟು. ಟೆಂಪಲ್ ಆ ಕಡೆ ಈ ಕಡೆನೂ ಅಟ್ಮಾಸ್ಫಿಯರು ಸಖತ್ತುಂಟು. ಒಳಗಡೆ ಕೆಲವೊಂದು ಟೆಂಪಲ್ಗಳಲ್ಲಿ ವಿಡಿಯೋ ಮಾಡಲಿಕ್ಕೆ ಕೊಡೋದಿಲ್ಲ. ಎಲ್ಲ ಟೆಂಪಲ್ಗಳಲ್ಲಿ ವಿಡಿಯೋ ಅಲೋ ಮಾಡೋದೇ ಇಲ್ಲ. ಸೊ ಇಲ್ಲಿ ವಿಡಿಯೋ ಮಾಡ್ಬೋದು. ನಾನು ವಿಡಿಯೋ ಮಾಡಿದೆ. ಸೊ ಎಂತ ಹೇಳಲಿಲ್ಲ ಯಾರೂ, ಅವ್ರ ಮುಂದೆ ವಿಡಿಯೋ ಮಾಡಿದೆ, ಏನೂ ಹೇಳಲಿಲ್ಲ. ಸೊ ಅದೊಂದು ನಂಗೆ ಓಕೆ ಅನಿಸ್ತು. ಅದರ್ವೈಸ್ ಟೆಂಪಲು ಮಸ್ತ್ ಉಂಟು. ಆ ಕಡೆ ಮಾಡರ್ನು ಅಲ್ಲ, ಈ ಕಡೆ ಏನಂತಾರೆ ಅದಕ್ಕೆ, ಹಳೇ ಇದನ್ನು ಬ್ಲೆಂಡ್ ಮಾಡಿರುವಂಥದ್ದು. ಎರಡನ್ನೂ ಕಾಪಾಡ್ಕೊಂಡು ಬಂದ್ದಾರೆ ಆ ಕಡೆ ಈ ಕಡೆ. ಸೊ ಮಸ್ತ್ ಉಂಟು. ದೇವರಿಗೆ ಹರಕೆ ರೂಪದಲ್ಲಿ ಕೊಟ್ಟಂಥ ಗಂಟೆನ ಎಲ್ಲ ತಂದು ಇದ್ರೊಳಗಡೆ ಇಟ್ಟರೆ ಕಾಣಿಸ್ತೆ. ಬನ್ನಿ, ಇಷ್ಟು ಉಂಟು ಗಂಟೆ. ಇಷ್ಟು ಗಂಟೆ ಉಂಟು. ಯಪ್ಪ, ಎಷ್ಟು ಯಾವ್ಯಾವ ಸೈಜಿಂದ ಅಂದರೆ ಇಲ್ಲೊಂದು ದೊಡ್ಡ ಸೈಜಿಂದ ಉಂಟು. ಇಷ್ಟು ಗಂಟೆ ಅಂದರೆ ಅಂದಾಜು ಮಾಡ್ಕೊಳ್ಳಿ ಎಷ್ಟು ಜನ ಅವ್ರ ಹರಕೆನ ಇಲ್ಲಿ ಹೇಳ್ಕೊಂಡಿರ್ಬೋದು ಈ ದೇವಸ್ಥಾನಕ್ಕೆ ಬಂದು. ಗಾಯ್ಸ್, ನಾವೀಗ ಟೆಂಪಲಿಂದ ಆಚೆ ಬಂದು ಜೇನುಕಲ್ಲು ಗುಡ್ಡಕ್ಕೆ ಹೋಗ್ತಿದ್ದೇವೆ. ಜೇನುಕಲ್ಲು ಗುಡ್ಡ ಬಂದು ಅದೊಂದು ವ್ಯೂ ಪಾಯಿಂಟು. ಸೊ ನಾನು ಇನ್ನೂ ಹೋಗಲಿಲ್ಲ, ಹೋಗುವ ಬನ್ನಿ.
ನನ್ನ ತಲೆಯಲ್ಲಿ ಯಾವತ್ತೂ ಅನ್ಸೋದು ಒಂದೇ ಒಂದು ಏನು ಅಂದರೆ, ನಮ್ಮನ್ನು ಕ್ರಿಯೇಟ್ ಮಾಡಿದ್ದು ದೇವರು. ಈಗ ನಮ್ಮ ಫ್ಯೂಚರ್ ದೇವ್ರಿಗೆ ಗೊತ್ತಿಲ್ವಾ? ಹಂಗಿದ್ರೆ ಹಿಂಗೆ ಆಗಬೇಕು ಅಂದ್ಕೊಂಡೆ ದೇವ್ರಿಗೆ ಗೊತ್ತಿಲ್ವಾ? ದೇವ್ರು ನಮ್ಮನ್ನು ಕ್ರಿಯೇಟ್ ಮಾಡೋದಂದ್ರೆ ನಮ್ಮ ಫ್ಯೂಚರು ಕ್ರಿಯೇಟ್ ಮಾಡಿರ್ತಾರೆ, ಈಗ ಹಿಂಗೆ ಆಗಬೇಕು ಅಂದ್ಕೊಂಡೆ. ಆದರೂ ಜನ ಬಂದ್ಕೊಂಡೆ ದೇವರೇ ನಂಗೆ ಅದಾಗಲಿ, ದೇವರೇ ನಂಗೆ ಇದಾಗಲಿ ಅಂದ್ಕೊಂಡೆ ಯಾಕೆ ಬೇಡ್ಕೊಳ್ತರು? ಕೆಲವೊಂದು ಸಾರಿ ನಾನು ಸಾಮಾನ್ಯ ಮನುಷ್ಯನೇ, ನಾನು ಮಾಡೋದು ಇದೆ, ದೇವರೇ ನಂಗೆ ಹಂಗಾಗಲಿ, ದೇವರೇ ನಂಗೆ ಇದಾಗಲಿ, ಯಾಕೆ ಬೇಡ್ಕೊಳ್ಬೇಕಪ್ಪ ಅಂದ್ಕೊಂಡು ಅನ್ಸುತ್ತೆ. ಆದ್ರೂ ಇನ್ನೊಂದು ಸಾರಿ ಏನು ಅನಿಸ್ತದೆ ಅಂದರೆ, ದೇವ್ರು ಹಿಂಗೂ ಬರ್ದಿಟ್ಟಿರ್ಬೋದಲ್ಲ, ಇವ ಬಂದು ನನ್ನ ಹತ್ರ ಬೇಡ್ಕೊಂಡ್ರೆ ಮಾತ್ರ ಈ ಕೆಲಸ ಆಗ್ತದೆ ಅಂದ್ಕೊಂಡು ಇದ್ರೂ ಇರ್ಬೋದಲ್ಲ, ಹಂಗೆ ಯಾಕೆ ಆಗಬಾರ್ದು? ಇವ ನನ್ನ ಹತ್ರ ಬಂದು ಕೇಳ್ಕೊಳ್ಳಿ, ಇವ್ನು ಕೇಳಿದ ನಂತರ ನಾ ಹಿಂಗೆ ಕೊಡ್ತೆ ಅಂದ್ಕೊಂಡು ಆ ಥರದ್ದು ಒಂದು ಟ್ವಿಸ್ಟ್ ಇದ್ರೂ ಇರ್ಬೋದಲ್ಲ. ಸೊ ಇದನ್ನು ಡಿಕೋಡ್ ಮಾಡೋದು ಮಾತ್ರ ಭಾಳ ಕಷ್ಟ. ಅಲ್ಲ ಫಾಲ್ಸ್ ನೇಣು ಹಾಕೊಂಡವ. ಫಾಲ್ಸ್ ಅಲ್ಲ, ಜೇನುಕಲ್ ಗುಡ್ಡ ಕೆಳಗೆ ಹಾರ್ಬಿಟ್ಟ. ಅಲ್ಲಿಂದ ಮೇಲೆ, ಅಲ್ಲಿಂದ ಆ ಟೈಟಿಂದ ಟೈಟಿನ ಕೆಳಗೆ ಅವ ಏನೋ ಅಪ್ಪನ ಹತ್ರ ಜಗಳ ಮಾಡಿ ಬಂದ ಧಾರವಾಡನವಂತೆ. ಅಲ್ಲಿ ಬರ್ದಿಟ್ಟು ಬಂದಂತೆ ಮನೇಲಿ. ನೋಡಿ, ಒಂದೊಂದ್ಸಾರಿ ಹಿಂಗೂ ಆಗ್ತದೆ. ಯಾರೋ ಬಂದು ಎಲ್ಲೋ ಏನೋ ಮಾಡ್ಕೊಂಡ್ರೆ ಪಾಪ ಇಂಥವ್ರಿಗೆಲ್ಲ ಸಮಸ್ಯೆ. ಇಲ್ಲಿ ಆ್ಯಕ್ಚುಲಿ ಅಷ್ಟೊಂದು ಸ್ಟ್ರಿಕ್ಟ್ ಇರಲಿಲ್ಲ. ಗಾಡಿ ನಂಬರೆಲ್ಲ ತಗೊಳ್ಳೋದು, ಎಷ್ಟು ಜನ ಹೋಗ್ತಿದ್ರಿ ಅಂತೆಲ್ಲ ಬರ್ಕೊಳ್ಳೋದು ಅದೆಲ್ಲ ಇರಲಿಲ್ಲ ಅಂತೆ. ಮೇಲಿಂದ ಹಾರಿ ಸತ್ತೋಗ್ತಿದ್ದಕ್ಕೆ ಇಷ್ಟೆಲ್ಲ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಈಗ ನಮಗೂ. ಆನ್ ದ ವೇ ಜೇನುಕಲ್ಲು ಗುಡ್ಡ. ಗಾಯ್ಸ್, ಕಾಡು ಕೋಳಿ ನೋಡಲಿಲ್ಲ ಅಂದರೆ ನೋಡ್ಕೊಳ್ಬಿಡಿ. ಕರೆಕ್ಟಾಗಿ ನನಗೆ ಕಾಣಲಿಲ್ಲ, ನಿಮಗೆ ಅಂತ ಕಾಣಿರೋದು. ಮತ್ತೆ ನಿಸರ್ಗ ರಮಣೀಯ ಜೇನುಕಲ್ಲು ಗುಡ್ಡಕ್ಕೆ ಸುಸ್ವಾಗತ. ಸೊ ಸ್ಟಾರ್ಟ್ ಮಾಡುವ. ಎಚ್ಚರಿಕೆ ತಡೆಗೋಡು ದಾಟಲು ಮುಂದೆ ಓದ್ಕೊಳ್ಳಿ ನೀವೇ. ಸೊ ಇದವ ಹಾರ್ದ ನಂತರನೇ ಹಾಕಿದ್ದಿರ್ಬೋದು, ಸೆಲ್ಫಿ ಗೀಳು ನಿಮಗೆ ಇದು ಗೊತ್ತಾಗಬಹುದು. ಅಂತೂ ವ್ಯೂ ಪಾಯಿಂಟ್. ಈ ಉರಿ ಬಿಸಿಲಲ್ಲಿ ಫಾಗ್ ಇಲ್ಲ, ಎಂತಿಲ್ಲ. ಆದರೂ ಡೇ ಟೈಮಲ್ಲಿ ಬಂದರೆ, ಬೆಳಿಗ್ಗೆ ಜಾವದಲ್ಲಿ ಬಂದರೆ ಒಂದು ವಂಡರ್ಫುಲ್ ವ್ಯೂ ಸಿಗ್ಬೋದು ಅಂದ್ಕೊಳ್ತೆ. ಗಾಯ್ಸ್, ಹಾನೆಸ್ಟಾಗಿ ಹೇಳಬೇಕು ಅಂದರೆ ಆ್ಯಕ್ಚುಲಿ ಈ ಸ್ಪಾಟು ಈ ಟೈಮಿಗಲ್ಲ, ನಾವು ಬಂದಿರೋ ಟೈಮೇ ರಾಂಗು ಹೇಳಬೇಕು ಅಂದರೆ. ಬೆಳಿಗ್ಗೆ ಟೈಮಿಗೆ ಬಂದರೆ ಇಲ್ಲೆಲ್ಲ ಒಳ್ಳೆ ಫಾಗ್ ಕಟ್ಟಿರ್ತದೆ, ಅದನ್ನು ನೋಡಲಿಕ್ಕೆ ಮಸ್ತ್. ಈಗ ನಮಗಿಲ್ಲಿ ಫುಲ್ಲು ಉರಿ ಬಿಸಿಲು, ಒಣ ಹವೆ, ಏನೋ ಮಜಾ ಫೀಲಿಂಗ್ ಅನಿಸ್ತಿಲ್ಲ. ಮತ್ತು ಜನ ಅಂತೂ ಯಾರಿಲ್ಲ, ಜಾಸ್ತಿ ಹೊತ್ತು ಇಲ್ಲಿ ಇರಲಿಕ್ಕಾಗೋದಿಲ್ಲ. ಬೆಳಿಗ್ಗೆ ಟೈಮಿಗೆ ಬಂದರೆ ಬೆಟರ್. ಅಲ್ಲಿಂದ ನಾವು ಯಲ್ಲಾಪುರ ಸಿಟಿ ಕಡೆಗೆ ಬಂದ್ವಿ. ಅಷ್ಟೊತ್ತಿಗೆ ಹೊಟ್ಟೆ ತುಂಬಾ ಹಸಿವಾಗಿತ್ತು. ಒಳ್ಳೆ ಊಟ ಎಲ್ಲಿ ಸಿಗ್ತದಂತ ಇವ್ರ ಹತ್ರ ಕೇಳಿದಕ್ಕೆ ಒಂದು ಹಳೆಯ ಹೋಟೆಲ್ನ ನಮಗೆ ಸಜೆಸ್ಟ್ ಮಾಡಿದ್ರು. ಊಟ ಮುಗಿಸಿ ಮತ್ತೆ ಅಲ್ಲಿಂದ ಜಂಗಲ್ ಕಡೆಗೆ ಜರ್ನಿ ಸ್ಟಾರ್ಟ್ ಆಯಿತು. ಹೋಗಿಲ್ಲ, ಆಫ್ ಮಾಡ್ಬೇಕಂತ ಇಲ್ಲ. ಗೈಸ್, ಫಸ್ಟು ನಮ್ಮ ಗಾಡಿ ಮತ್ತು ನಾವಿಬ್ಬರು ಗಾಡಿ ಸೇರಿ 60 ರೂಪಾಯಿ ಆಯಿತು ಎಂಟ್ರಿ ಚಾರ್ಜ್. ಸೊ ಇಲ್ಲಿಂದ ಫಾಲ್ಸಿಗೆ ಹೋಗೋದು. ಗೈಸ್, ನಾವೀಗ ಹತ್ತಿರದಲ್ಲಿದ್ದಾರೆ. ಇಲ್ಲಿಂದ ವ್ಯೂ ಮಾತ್ರ ಅದ್ಭುತ, ಸಖತ್ ಕಾಣಿಸ್ತಾ ಉಂಟು. ವಿಶೇಷ ಏನಂದರೆ, ನಮ್ಮ ಕರ್ನಾಟಕದಲ್ಲಿರೋ ಕೆಲವು ಫಾಲ್ಸ್ಗಳಲ್ಲಿ 365 ದಿವಸ ನೀರು ಬರೋದು. ಅದರದಲ್ಲಿ ಜೋಗ್ ಫಾಲ್ಸ್ ಒಂದು. ಅದು ಬಿಟ್ಟರೆ ಇದೇ ಫಾಲ್ಸು, ಈ ಫಾಲ್ಸಲ್ಲಿ ಮಾತ್ರ 365 ದಿನವೂ ನೀರಿರ್ತದೆ. ಸೊ ಇದು ಇಲ್ಲಿಯ ವಿಶೇಷ. ಇವ್ರದ್ದೊಂದು ಅಡ್ಡ ಉಂಟು ಇಲ್ಲಿ.
ಗಾಯ್ಸ್ ಹೆಂಗೆ ಹೇಳಿ ಇದ್ರ ಅಂದನ, ವಾ ಅದ್ಭುತ. ಓಹೋ ಇಲ್ಲಿ ಯಾರೋ ಇದ್ದಾರೆ ಗಾಯ್ಸ್ ಇಲ್ಲಿ. ಇವ್ರು ಹೆಂಗ್ ಹೋದ್ರು ಮೇಲ್ಗಡೆ? ಹೆಂಗ್ ಹೋದ್ರು ಇವ್ರು ಮೇಲ್ಗಡೆ ಹೆಂಗ್ ಹೋದ್ರು ಇವ್ರು? ಯಪ್ಪ ಅಷ್ಟು ಮೇಲೆ ಯಾರು ಇವ್ರು? ಅಣ್ಣ ಏನ್ ನಡೆಸಿದ್ರಣ್ಣ ನೀವು? ಯಾರು ಇವರು ಇಷ್ಟು ಮೇಲ್ಗಡೆ ಹೋದವರು? ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಮಂಗ ಕಾಣಿಸ್ತುಂಟ. ಹತ್ಕೊಳ್ತು ಹೋಗಿ. ಯಪ್ಪ ಇದೆಷ್ಟು ಡೇಂಜರ್ ಅಂದರೆ, ನಾನು ಇಲ್ಲುಂಟು ಅದೇ ಇಲ್ಲೇ ಉಂಟು. ಅಯ್ಯೋ ಇದೆಷ್ಟು ಡೇಂಜರ್ ಅಂದರೆ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು. ನಂದು ಈ ಫೋನು ಮತ್ತು ನಂದು ಇನ್ನೊಂದು ಐಫೋನು ಎರಡೂ ಹಾಕಿ ಈ ಬ್ಯಾಗಲ್ಲಿ ಹಾಕಿ ಅಲ್ಲಿ ಸೈಡಲ್ಲಿ ಇಟ್ಟಿದೆ. ಬಟ್ಟೆ ಚೇಂಜ್ ಮಾಡ್ತಿದ್ದೆ ನಾನು. ಆ್ಯಕ್ಚುಲಿ ಇಲ್ಲಿ ಪ್ಲ್ಯಾನ್ ಇರಲಿಲ್ಲ ಇಲ್ಲಿಗೆ ಇಳಿಬೇಕು ಅಂದ್ಕೊಂಡು. ಸೊ ಬಟ್ಟೆ ಚೇಂಜ್ ಮಾಡ್ತಿದ್ದೆ, ಇದನ್ನು ತೆಗೆದು ಅಲ್ಲಿಟ್ಟಿದ್ದೆ. ಈ ಬ್ಯಾಗ್ ಎತ್ತು ನಾಪತ್ತೆ ಜಸ್ಟು ನಾವಲ್ಲಿಂದ ಕೂಗಿದಷ್ಟಕ್ಕೆ ಬ್ಯಾಗ್ ಬಿಟ್ಟೆ ಹೋಯ್ತು. ಇಲ್ದಿದ್ರೆ ನನ್ನ ಫೋನು ಹೋಯ್ತು, ಎಲ್ಲ ಹೋಯ್ತು. ಇಲ್ಲಿಂದ ಬರೀ ಕೈಯಲ್ಲಿ ಹೋಗೋದಾಗಿತ್ತು. ಈಗ ಅದೃಷ್ಟ ಚೆನ್ನಾಗಿತ್ತು, ಸೊ ಎಲ್ಲ ಉಳ್ಕೊಳ್ತು. ಕೇರ್ಫುಲ್ ಆಗಿರ್ರಿ ಇವ್ರುಗಳ ಹತ್ರ, ಏನೂ ಇಡಬೇಡಿ ಗಾಯ್ಸ್. ನಾವೀಗ ಸಾತೋಡಿ ಫಾಲ್ಸಿಂದ ಎಕ್ಸಿಟ್ ಆಗಿ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗ್ತಾ ಇದ್ದೇವೆ. ಗಾಯ್ಸ್ ನೀವು ನೋಡ್ತಿರುವಂಥ ಈ ಸೇತುವೆ ಎರಡು ಊರನ್ನು ಕನೆಕ್ಟ್ ಮಾಡುವಂಥ ಒಂದು ಸೇತುವೆ. ಈ ಕಡೆ ನಾವೀಗ ನಿಂತಿರುವಂಥದ್ದು ಯಲ್ಲಾಪುರ, ಹಾಗೆಯೇ ಆ ಎಂಡ್ ಪಾಯಿಂಟು ಜೊಯ್ಡಾದು. ಸೊ ಎರಡು ಊರನ್ನು ಕನೆಕ್ಟ್ ಮಾಡ್ತವೆ. ನಟರಾಜ ಸರ್ವಿಸ್, ಮಾಸ್ತಿಗುಡಿ, ಶಿವಾಜಿ ಸೂರತ್ಕಲ್ನಂಥ ಮಾಸ್ಟರ್ ಪೀಸ್ ಮೂವಿಗಳು ಇದೇ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಶೂಟಿಂಗ್ ಆಗಿದೆ ಅಂತೆ. ಗಾಯ್ಸ್ ನಾವೀಗ ಇಲ್ಲಿಂದ ಜೊಯ್ಡಾದ ಬಾರ್ಡ್ರಿಗೆ ಹೋಗುವ. ಇಲ್ಲಿಂದ ಈ ಬಾರ್ಡ್ರ್ ಎಂಡಿಂದ ಜೊಯ್ಡಾ ತಾಲೂಕು ಸ್ಟಾರ್ಟ್ ಆಗ್ತದೆ. ಸೊ ಅಲ್ಲಿ ನೋಡಿ ಫೋಟೋ ಶೂಟ್ ಮಾಡ್ತಾವ್ರೆ. ಓ ಗಾಯ್ಸ್ ಇದನ್ನ ವರ್ಕ್ ಮಾಡಿದವ್ರು ಸರ್ ನಮ್ಮ ಕುಮಟದವ್ರೆ. ಕುಮಟ ಹೆಸರು ಎಲ್ಲ ಕಡೆಗೂ ಅಜರಾಮರ. ಇಲ್ಲೆಂಥ ಒಂದು ಅಂದರೆ ಗಾಡಿ ಮಿಡ್ಲಲ್ಲೆಲ್ಲೂ ನಿಲ್ಸಂಗಿಲ್ಲ. ಸೊ ನೋಡಿ ತಗೊಳ್ಬೇಕಾರೆ ಹೇಳ್ತರು ಗಾಡಿಯಲ್ಲೂ ನಿಲ್ಲಿಸ್ಬೇಡಿ ಮಿಡ್ಲಲ್ಲಿ ಅಂದ್ಕೊಂಡು. ಗಾಡಿ ನಾವು ಅಲ್ಲಿ ಸೈಡ್ಗೆ ಹಾಕಿ ಸುಮ್ಮನೆ ಹಂಗೆ ವಾಕ್ ಬಂದಿದ್ದು. ಮಸ್ತಾಗ್ತದೆ, ಒಳ್ಳೆ ಗಾಳಿ ಉಂಟು ಈ ಟೈಮಲ್ಲಿ. ಮಧ್ಯಾಹ್ನ ಎಲ್ಲ ಬಂದರೆ ಭಾಳ ಬಿಸಿಲು, ಈಗ ಸ್ವಲ್ಪ ಸಂಜೆ ಇದು ಕೂಲ್ ಟೈಮ್. ಓಕೆ, ಇದು ಕರೆಕ್ಟ್ ಉಂಟು. ಇಲ್ಲಿ ಫೋಟೋಶೂಟ್ ಎಲ್ಲ ಮಸ್ತಾಗಿ ಆಗ್ತದೆ. ಸ್ವಲ್ಪ ಹೊತ್ತು ನಿಂತು ಫೋಟೋಶೂಟ್ ಮಾಡಿ ಆಮೇಲೆ ಆರಾಮಾಗಿ ಹೋಗ್ಬೋದು. ಸೊ ಗಾಯ್ಸ್ ಇಲ್ಲಿಗೆ ವಿಡಿಯೋನ ಮುಗಿಸುವ. ಸಿಗ್ತಾ ಇನ್ನೊಂದು ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡೋದಿಲ್ಲ ನೀವು, ಅದೇ ಬೇಜಾರು. ಸೊ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಟಾಟಾ, ಟೇಕ್ ಕೇರ್, ಬೈ ಬಾಯ್.